गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय
गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि सर्वराजाय गन्धाय सर्वगानश्रवणप्रणयिने गाढानुरागाय ग्रन्थाय गीताय ग्रन्थार्थतत्त्वविदे गुणवते गणपतये वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ದಯಮಾಡಿ ಕೈ ಬಿಡೋದಕ್ಕೆ ವೇದಿಕೆಯಲ್ಲಿ ಬರೋಣ. ಖಾಲಿ ಜನ ಹೇಳ್ಬೇಕು, ಹಿಂದಕ್ಕೆ ಸರ್ಕೋಬೇಕು. ಸ್ವಲ್ಪ ಜನ ಖಾಲಿಗೆ ಕುರ್ಚಿಗಳು ಕೂತಿದ್ದಾರೆ. ವೇದವಾಸ, ಭಕ್ತಿಯಲ್ಲಿ ಕನಕದಾಸ, ಕನ್ನಡದಲ್ಲಿ ಪುರಂದರದಾಸ. ನಾನು ಎಲೆಕ್ಷನ್ಗೆ ಸೋತಿರುವ ಬರೀ 4 ಓಟಿನಿಂದ ತ್ರಾಸ. ಅದಕ್ಕೆ ಅಚ್ಚಿಗೆಯವರು 18 1.5 ಲಕ್ಷ. ನನ್ನ ಹೆಂಡತಿ ಊರಿಗೆ ಹೋಗಬೇಕು ಕೊರೋಡು ಕಾಸ. ನಾನು ಓದಿದ್ದು 4ನೇ ತರಗತಿ ಪಾಸ. ಇದನ್ನು ಹೇಳೋದಕ್ಕೆ ನನಗೆ ಬರೋ ತ್ರಾಸ. ನನ್ನನ್ನು ದಾಸ ಸುಂದರ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಹೇಳಬೇಕು ತಮ್ಮ ನಾಮಾಂಕಿತ ಪೂರ್ತಿ. ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಗುಂಬದ್ವಿಭವನಂಭರದಿಂದುಂಬಿ ವಿಜೃಂಭಿಸುವ ಸಂಬತ್ ಸಂಬರ್ಹಾತಿತಯ ಮಕ್ಕನ ಮುಕ್ಕನ ವಿಶ್ಲೇಷಣ ತದ್ಭಾತದಳ ಭರದಿನರ ಮುದ್ದಿದರ
ಈ ಪೀಠವನ್ನು ಅಲಂಕರಿಸಿ ಜಾಗೃತಿ ದಯಮಾಡಿ ದುಡ್ಡು ಲಿಸ್ಟ್ ಬರ್ಸ್ಬೇಕಣ್ಣ ಪ್ಲೀಸ್ ಖಾಲಿ ಜನ ಪಂಪಾಪತಿ ಐಶ್ವರ್ಯ ಮತ್ತು ಮೇಲಕ್ಕೆ ನಾನು ಹೋಗುವ ಬಯಲ ಗೋಷ್ಠಿನಿಂದ ಯಾತಕ್ಕೆ ಬೇಕು ಬಲ್ಲಭ ನಾನು ನಿನ್ನ ಅರ್ಧಾಂಗಿಯಲ್ಲವೇ ಹಂಗಳಾದರೆ ತಿಳಿಸಬೇಕು ಎಷ್ಟು ಮಾತ್ರಕ್ಕೂ ತಿಳಿಸಬಲ್ಲ ಕಾಂತೆ ತಿಳಿಸುವುದಿಲ್ಲವೇ ತಿಳಿಸಬಲ್ಲ ಕಾಂತೆ ಪ್ರಿಯ ಅದೇ ಹೇಳಿದ ಕೇಳು ಚೆನ್ನಾಗಿ ಹೇಳು ಎನ್ನ ಬಾಳಿನ ರಾಜ ನಾನೇ ರಾಜರೋಜ ನಾನೇ ರಾಜರಾಜೆ ಎನ್ನ ಎನ್ನ ಬಾಳಿನ ರಾಜ ರಮಣ ರಮಣೆ ಸಣ್ಣಲಿತ ಬಾಣಗಳನ್ನು ಪಡೆದು ಎಲ್ಲಿಗೆ ಹೋಗುತ್ತಿರುವಿ ನಿನ್ನ ಸತಿಯಾದ ಎಂತ ಮುಂದೆ ಕೆಲಸ ಕಾಣ್ತಾ ಗುಣವಂತ ಎಲ್ಲ ಮುಗ್ಧ ಮೋಸದ ಸಂಖ್ಯೆಯಾದ ಮನದೀಸಿ ರಮಣೆ ನಾನು ಹೋಗುವ ಭಯದ ಸುದ್ದಿಯನ್ನು ನಾನು ಹೋಗುವ ಭಯದ ಅಷ್ಟೇ ನಿಮಗೆ ಯಾತಕ್ಕೆ ಬೇಕು ನಾನು ನಿನ್ನ ಸತಿಯಲ್ಲವೇ ಹೇ ಕಾಂತೆ ಕಾಂತ ಭೋಳನ ಸುದ್ದಿಯನ್ನು ಕೇಳುವುದು ನಿಮಗೆ ನನ್ನ ಸ್ನಾನ ಎಲ್ಲಿರುವುದು ಇಲ್ಲ ಮಂದಿರಕ್ಕೆ ಹೋಗುತ್ತಂತೆ ಪ್ರಿಯ ನೀರಿಲ್ಲದ ಅರಮನೆಯಲ್ಲಿ ನಾನು ಹೇಗೆ ಕಾಲ ಕಳೆಯಬೇಕು ಪ್ರಿಯ ದೇಶಕ್ಕೆ ಹೋಗುವುದಕ್ಕೆ ಸುಂದರ ಅಂದರೆ ಪತಿ ಇದ್ದಲ್ಲಿ ಸತಿ ಇರುವ
ಸತಿಯ ಮುಂದೆ ತಿಳಿಸದಂತ ಕಾರ್ಯವೋ ಆಗುತ್ತಿರುವುದು. ದೇಶದಂಚಾರಕ್ಕೆ ಹೋಗುವನ ತಿಳಿಸಿ ಎಂದು ಬೇಡಿ ಬರುವಿನ ಕಾಂತ ಬರುವಂತ ಹೋಗಿ ಸುಂದರ ಹಂಗೆ ತಾವ ಪುರುಷನಾಗಲಿ ತಾನು ಹೋಗುವ ಪ್ರಯಾಣದ ಸುದ್ದಿಯನ್ನು ಸತಿಯೊಳಗೆ ತಿಳಿಸಬಾರದೆಂದು ಹೋಗನ ಹತ್ತಿರ ಬಿಟ್ಟಿರುವರು. ಕಾರಣವಾದ ಹೋಗುವ ಪ್ರಯಾಣದ ಸುದ್ದಿಯನ್ನು ಸತಿಯೊಳಗೆ ತಿಳಿಸಿದರೆ ಕ್ಷೇಮ ಎಲ್ಲಿಗೂ ದೊರೆಯಲು. ಅಹೇ ಕಾಂತೆ ಬಡಮಡಿನ ಬಾರಿ ಕಾಂತೆ ಎಂತ ವಸಂತ ಕಾಲದವಳು ಸತಿಯನ್ನು ಬಿಟ್ಟು ಹೋಗುತ್ತಿರುವೆಯಾ? ನಾನು ದೇಶ ಸಂಚಾರಕ್ಕೆ ಹೋಗುವನವಲ್ಲವೇ ಪ್ರಿಯ ಪ್ರಿಯೇ? ದೇಶ ಸಂಚಾರವನ್ನು ಮಾಡುತ್ತಿರುವೆನೆಂದು ಹೇಳ್ತಿರುವೆಯಾ? ಬಹುದು ಸುಂದರೇ, ಇದು ವಸಂತ ಕಾಲವಲ್ಲವೇ? ಆದರೆ ನನ್ನನ್ನು ಬಿಟ್ಟು ಹೋಗುತ್ತಿರುವೆಯಾ? ಹೋಗಿ ಬರುವನು ನಿನ್ನ ಮನಸ್ಸನ್ನು ಸಂತೋಷಪಡಿಸೋಣ. ಕಾಂತ, ಹೇ ಕಾಂತೆ, ಅಲ್ಲಿಯವರೆಗೂ ಈ ಅರಮನೆಯಲ್ಲಿ ಹೇಗೆ ಕಾಲ ಕಳೆಯಬೇಕು? ಅಲ್ಲಿ ತನಕ ಜೀವಿಸಬೇಕಲ್ಲವೇ ಪ್ರಿಯ ಪ್ರಿಯೇ? ಹೇಳಿ ಕೇಳೋ. ಚೆನ್ನಾಗಿ ಹೇಳು. ಬಾ, ಪ್ರಿಯ ಸುಂದರ. ಎಲ್ಲ ಮರೆತಿದ್ದೀರಾ? ನಿಂಗಪ್ಪನಗ ಸ್ವಾಮಿ ಪದ್ಮಿನಿ ಪಾತ್ರಕ್ಕೆ 51 ರೂಪಾಯಿ ಪ್ರೇಮ ಪುರಸ್ಕಾರ ಕೊಡ್ತಾರೆ. ಕಾಂತ, ಕಾಂತೆ, ಪ್ರಿಯ, ಪ್ರಿಯೇ? ಏ ಅರಮನೆಯಲ್ಲಿ ಸುಖದಿಂದ ಬಾಳು ಎಂದು ಹೇಳ್ತಿರುವೆಯಲ್ಲ, ಹೌದು ಸುಂದರೇ, ಇದು ಸರಿಯಲ್ಲ. ಅದೇತಕ್ಕೆ ಸರಿಯಲ್ಲ. ಇದು ಋತು ಸಮಯವಲ್ಲವೇ? ಋತು ಸಮಯವಾದರೆ ನಾನು ಒಂದು ನಿನ್ನ ಮನಸ್ಸನ್ನು ದೋಷಪಡಿಸುವೆನು ಕಾಂತೆ. ಕಾಂತ, ಕಾಂತೆ, ಈ ಋತು ಸಮಯವನ್ನು ಮೇಲೆ ಹೋದರೆ ನಿನಗೆ ದೋಷ ಬರುತ್ತಿರುವುದು. ಸತಿ ಆನೆಯನ್ನ ಮಾತನ್ನ ಮೇಲೆ ನೀನು ಸರ್ವತ ಹೋಗಬೇಡ ರಂಗ ಹುಟ್ಟು ತಪ್ಪನ್ನ. ಎಲ್ಲ ಮೋಹರಂಗೆ ನಿನ್ನ ಯುಕ್ತಿಯನ್ನು ನಾನೇನು ಅರಿಯದವನೇ. ಇನ್ನಂತ ಸತಿಯನ್ನು ಅರಿಯಬೇಕು
ಬೇಕಾದರೆ ನಾನು ಮಾಡಿದ ಪುಣ್ಯವನ್ನು ನೀನು ಕಂಡಿರುವೆನು. ಅಹೇ ಕಾಂತೆ, ಸಂತೋಷದಿಂದ ನಿನ್ನ ಸಖಿಯರನ್ನು ಭೂಮಿ ಕಾಮ ಮಕ್ಕಳ ರಮಣ ಸತ್ತ ಹರಬಲ್ಲ. ಪ್ರಿಯ ಸುಂದರ, ನನ್ನ ಸಖಿಯರೊಡನೆ ಕೂಡಿ ಸಂತೋಷದಿಂದ ಬಾಳೆಯಿಂದ ಹೇಳ್ತಿರುವೆ. ಏನಿಲ್ಲದ ಸಂತೋಷ ಇನ್ನೆಲ್ಲಿರು. ನಾನು ದೇಶ ಸಂಚಾರಕ್ಕೆ ಹೋಗಿ ಬರುವೆನು. ನನ್ನ ಮನಸ್ಸನ್ನು ಸಂತೋಷಪಡಿಸುವೆನು. ದೇಶ ಸಂಚಾರ ಮಾಡುವೆಯಾ? ದೇಶ ಸಂಚಾರ ಮಾಡಬೇಕಂತೆ. ದೇಶ ಸಂಚಾರ ಮಾಡುವ ವಯಸ್ಸು ನಿನ್ನದಲ್ಲ. ಅದು ಯಾರಂತೆ? ನನ್ನೊಡನೆ ಸುಖದಿಂದ ಬಾಳಬೇಕು. ನೀನು ಗದರಿಸಿದರೆ ಬಿಡಬಹುದು ಎಂದು ತಿಳಿದುಕೊಂಡಿರುವೆಯಾ? ಹೇಳುವನು ಕೇಳು. ನಿನ್ನ ಕ್ಷೇಮವನ್ನು ಬಯಸುವ ಸತಿಯೋ ನಾನಲ್ಲವೇ? ಆದರೆ ನೀನು ನನ್ನ ಕೂಡ ಕಾಲ ಕಳೆಯಬೇಕೆಂದು ಎನ್ನ ಮನಸ್ಸು ಆತುರ ಪಡುತ್ತಿರುವುದು. ಇಂಥ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋಗುವುದು ನಿನಗೆ ಯಾವ ಧರ್ಮ? ಅದೇತಕ್ಕೆ ಕಾಂತೆ? ಈಗ ವಸಂತ ಕಾಲವಲ್ಲವೇ? ವಸಂತ ಕಾಲವಾದರೆ ಸತಿಪತಿ ಮನಸ್ಸು ಒಂದಾದರೆ ಸ್ವರ್ಗ. ಜಾಗ್ರತೆಯಿಂದ ಹೋಗಿ ಬಂದು ಸತಿಯ ಮನಸ್ಸು ಸಂತೋಷಪಡಿಸುವನವಲ್ಲವೇ? ಇಂಥ ಸಮಯದಲ್ಲಿ ನೀನು ಬಿಟ್ಟು ಹೋಗುವುದು ನ್ಯಾಯವಲ್ಲ ಕಾಂತ ಗುಣವಂತ.
ಹೇಳುವನು ಕೇಳು ಉತ್ತಮ ಸತಿಪತಿಯರ ಸಂಗತಿ. ಏಕಾಂತೆ ಅದೇನೆಂದರೆ ಪುಷ್ಪವತಿಯಾದ ಸತಿಯೊಡನ ಸರಿಯಾದ ಋತುವಿನಲ್ಲಿ ಸತಿಪತಿಗಳ ಮನಸ್ಸು ಒಂದಾದರೆ ಸುಖ ಭೋಗವು ಎಂದಿನ ಮೋಹವು ಮನವು ಭ್ರಾಂತಿ ಪಡಿಸಿಕೊಂಡು ಏಕಾಂತೆ ರಾಜರಾಜವನು ತಾನು ನಡೆಸುವ ರಾಜ್ಯ ಕೆಲಸವನ್ನು ಬರೆಯುವುದು ಅಧರ್ಮವಲ್ಲವೇನೋ? ಈ ಶಾಸ್ತ್ರ ನೀನೇನು ಅರಿಯದವಳೆ? ಒಂದೇ ಹಠವನ್ನು ಹಿಡಿಯಬೇಡ. ಋತು ಸಮಯವನ್ನು ಮೀರುವೆಯ ಪ್ರಿಯ ಹೇಳಿದರೆ ಕೇಳು. ನೀಯನ್ನ ದೇವರದೊಡೆಯ ನಿನ್ನ ಬಳಿಯಲ್ಲಿ ನಾನು ನಿನ್ನ ಪ್ರೀತಿ ಪ್ರೇಮ ಭಾವ ಪ್ರಿಯ ಹೇಳಿದರೆ ಕೇಳು. ನೀವು ಹಂಗೆ ಕುಣಕಂತಿದ್ರೆ ಇಲ್ಲಿ ಪಾಪ ಗಂಗಾಣಗ ಚುಡು ಚುಡ ಅಂತ ಸ್ವಲ್ಪ. ಪ್ರಿಯ ಸತಿಪತಿ ಕೂಡಿದರೆ ಸಂತಾನ ಭಾಗ್ಯ ನೀಡುವುದೆಂದು ಕೇಳಿದೆ. ಪ್ರಿಯ ಸಂತಾನ ಭಾಗ್ಯವಾದರೆ ನಮಗೆ ಮೋಕ್ಷವೆನ್ನುವುದಲ್ಲವೇ? ಪ್ರಿಯ ಅಲ್ಲ, ಎಂತ ವಸಂತ ಕಾಲದವಳು ನನ್ನನ್ನು ಬಿಟ್ಟು ಹೋಗುವುದು ನಿನಗೆ ತರವಲ್ಲ. ಪ್ರಿಯ ಎಂತ ಋತು ಸಮಯವನ್ನು ಮೀರಿ ಹೋದರೆ ನಿನ್ನ ಕಾಲವು ಎಂದಿಗೂ ಜಯವಾಗಲಾರದು. ಸೊಂಪನ ನನ್ನ ಹರಮಂದಿರದಲ್ಲಿ ನನ್ನೊಡನೆ ಕಾಲವನ್ನು ಕಳೆಯರನ್ನ ಬುದ್ಧಿ ಸಂಪನ್ನ. ನಾನು ಎಷ್ಟು ವಿಧವಾಗಿ ಬೇಡಿದಿರುವ ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ಬಿಡನಲ್ಲ. ನಾನು ಹೋಗುವ ಬಯಲವ ತಿಳಿದುಕೊಳ್ಳುವುದು ನನಗೆ ಸರಿಯಲ್ಲ. ಏಕಾಂತೆ ವೈಯಾರಮಂ ಮಾಡಿ ಮೀರಿದ ಶೃಂಗಾರಮಂ ತೋರಿ ಎನ್ನ ಮರ್ತವನ್ನು ತಿಳಿದುಕೊಳ್ಳುವುದು ನಿನಗೆ ಸರಿದು ಹೊರಬದಲ್ಲ. ಅದು ಯಾತಕ್ಕೆಂದರೆ ಮಾಡುವ
ಒಂದೇ ಹಠವನ್ನು ಹಿಡಿಯಬೇಡ. ಸಹಜವಾಗಿ ಹೋಗುವುದಕ್ಕೆ ಕಾಂತೆ ಕಾಂತ, ಕಾಂತೆ ನಾನು ಮಾತ್ರ ನಿನ್ನ ಮಾತು ಕೇಳಬೇಕು, ನೀನು ಮಾತ್ರ ನನ್ನ ಮಾತು ಕೇಳಬಾರದೆ. ಪತಿ ಪತಿಯರಿಗೆ ಹತ್ತನಿಂದ ಗಡ್ಡ ಹರಡಿ ಹೊಡೆಯುವುದರೆಲ್ಲ ಹೇಳ್ತಾರಲ್ಲ. ಸುಂದರ, ಹೇ ಕಾಂತೆ ಏನನ್ನು ಕೇಳ? ಚೆನ್ನಾಗಿ ಹೇಳು. ಬಾರ ಪ್ರಿಯತಮ, ಬಾಳಿನ ಬಡಿ 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 ಸಿಂಪಲ್ ಬಿಡಿ ಪ್ರಿಯ ಕಾಂತ, ಬಡಿ ಬಡಿ ತಿಳಿಸಲಾರನೆಂದು ಹೇಳ್ತಿರುವೆಯ? ಅದೇನು ಸ್ತ್ರೀಯರೇ ನೀನು ಹೋಗುವ ವಿವಾಹವನ್ನು ತಿಳಿಸುವುದಿಲ್ಲವೆಂದು ಹೇಳ್ತಿರುವೆಯ? ಸಹಜವಾಗಿ ಬೇಳಬೇಕಂತೆ ತಿಳಿಸುವ ತನಕ ನಿನ್ನನ್ನು ಬಿಡಲಾರೆನು. ಅರಮನೆಯಲ್ಲಿ ಸಂತೋಷವಾಗಿರುವುದು ನಿನ್ನ ಗಣಿತವಲ್ಲವೇ? ನಿನ್ನನ್ನು ಬಿಟ್ಟು ನಾನು ಅರಮನೆಯಲ್ಲಿ ಒಂದು ಕ್ಷಣ ಮಾತ್ರ ಕಾಲವನ್ನು ಕಳೆಯಲಾರೆನು. ಅದೇ ಆತಕ್ಕ ಕಾಂತೆ ಪತಿ ಇದ್ದಲ್ಲಿ ಸತಿ ಇರುವುದು ಸ್ತ್ರೀಯರ ಧರ್ಮವಲ್ಲವೇ? ಪತಿಯಿಂದ ಬಂದು ನೀನು ಮಾಡುವ ಕಾರ್ಯದಲ್ಲಿ ಏನಿರುವುದಲ್ಲವೇ? ಯಾವ ಕಾರ್ಯ ಮಾಡುವುದಕ್ಕೆ ಹೊರಟಿರುವೆ? ದೇಶಕಂತಾರಕ್ಕೆ ಹೊರಟಿರುವನು ಕಾಂತೆ ಕಾಂತೆ ನೀನು ಎಲ್ಲಿರುವೆ, ನಾನು ಅಲ್ಲೇ ಇರುವೆನು. ಸತಿಯಾದವಳು ಅರಮನೆಯಲ್ಲಿ ನನ್ನ ಮಾತು ನೀನು ಒಪ್ಪಿಗೆ ಕೊಟ್ಟು ನನ್ನನ್ನು ಕರೆದುಕೊಂಡು ಹೋಗುವುದಲ್ಲ, ಕೇಳನ್ನ ಸೊಲ್ಲ. ನನ್ನ ಪ್ರೀತಿಗೆ ಪಾತ್ರಳಾದ ಸುಂದರಿ ಸ್ವಲ್ಪ ಹಿತ್ತವ ತಡೆ ನನ್ನ ಪ್ರೀತಿಗೆ ಪಾತ್ರಳಾದ ಸುಂದರಿ ಸ್ವಲ್ಪ ಹಿತ್ತವ ನನ್ನ ಕೂಡ ಬಂದು ಸರಿಯಾದ ಮಾತನ್ನಾಡು ಎನ್ನ ತಲೆಯ ಮೇಲೆ ಕೂಡು. ಅಹೇ ಕಾಂತೆ ಚಿಂತೆ ಸಾಧಿ ಬರಿಗೆ ಎನ್ನ ಭವತೆದುರ ಬಂದ ಬಿಡಿಲ್ಲ ಚಿಂತೆ ಸ್ವಾಮಿ ಮಾತು ಹೇಳುವನ ಕೇಳು. ಚೆನ್ನಾಗಿ ಹೇಳು. ಪ್ರಾಣಕಾಂತ ತ್ಯಜಿಸ ಪಂಥ ತವರ ಭಾಗವನ್ನು ಬೇಡಿಕೆ ಬೆಳಗ್ಗೆ ಹೋದರೆ
ಹೋಗು ರಮಣ, ಮಣೆ ನಿನಗೆ ಕರಮುಗಿದ ಸ್ಥಿರವಾಗಿ ಹೇಳಿಕೊಳ್ಳುವೆನು. ಹೇ ನಿನ್ನ ಪಯಣದ ಸಂಗತಿಯನ್ನು ಎನ್ನು ಮುಂದೆ ತಿಳಿಸುವರನ್ನ ಬುದ್ಧಿ ಸಂಪನ್ನ. ಹೇ ರಮಣಿ, ನಾನು ಹೋಗುವುದು ದೇಶದಂಚಾರಕ್ಕೆ. ನನ್ನ ಕೂಡ ನೀನು ಬಂದು ಕೊಡು ಕಷ್ಟಪಡುವಕ್ಕಿಂತ ಈ ಅರಮನೆಯಲ್ಲಿ ಎದ್ದು ಸುಖವಾಗಿ ವಾಸ ಮಾಡುವುದರ ಸಲ್ಲವೇನು? ಹೇ ಕಾಂತೆ, ನೀನಾದರಲ್ಲಿಗೆ ಬಂದು ಮಾಡುವ ಘೋರವಾದರೆ ನಡೆದಿದ್ದ ಅಂತಃಪುರಕ್ಕೆ ಸುಂದರಿ ಮಹಾರಾಜನ ಮನೋಹರಿ. ಪ್ರಿಯಾ, ಪ್ರಿಯೇ, ನೀನಿರುವಾಗ ನನಗಿನ್ಯಾವ ಕಷ್ಟ ಬರುವುದು? ಹೇ ಕಾಕ, ಕಾಂತೆ, ನೀನು ಹೇಳಿದರೋ ನಿನ್ನ ಹಿಂದೆ ನಾನು ಬರುವೆನು. ಸ್ವಲ್ಪ ತಾಳವಲ್ಲವೇ? ಕರೆದುಕೊಂಡು ಹೋಗುವೆಯಾ? ಬಹಳ ಸುರವನಿರುದ್ದ. ಹೇಳು, ಹೇಳು. ಪ್ರಿಯಾ, ಸುಂದರಿ, ಹೇಳುವನು ಕೇಳು. ತಮ್ಮನಿಗೆ ಹೇಳು. ಅಲ್ಲ, ಸುಂದರಿ, ಹೇಳುವನು ಕೇಳು. ತಮ್ಮನಿಗೆ ಹೇಳು. ಎನ್ನಯ ಪ್ರೀತಿಯ ಸುಖಲೇವ, ಕೇಳು ಸತಿಯ ಇದೆಯ ಸುಂದರನೇ, ಚೆನ್ನ ಚಂದಿರನೇ, ಚಂದಿರನೇ, ನೀ ನನ್ನವನೇ. ಪ್ರಿಯ, ಪ್ರಿಯೇ, ಅಲ್ಲ, ಅಲ್ಲೇ ಎನ್ನಯ ಪ್ರೀತಿಯ ಕರೆದುಕೊಂಡು ಹೋಗುವೆಯಾ? ಕರೆದುಕೊಂಡು ಹೋಗುವನ ಕಾಂತೆ. ಕಾಂತೆ, ಋತು ಸಮಾಯ ಕಾಂತೆ, ಎನ್ನಯ ಪ್ರೇಮದ ನೇಮ ಹೇಗೆ ಹೇಳಿದರೂ ನಿನ್ನ ಹಿಂದೆ ನಾನು ಸಹ ದೇಶ ಸಂಚಾರ ಮಾಡಬೇಕೆಂದು ಎನ್ನ ಮನಸ್ಸು ಆತುರ ಪಡುತ್ತಿರುವುದು. ಹೇ ನನ್ನನ್ನು ಕರೆದುಕೊಂಡು ಹೋಗು ಸುಂದರ ನಮ್ಮ ಮೋಹನ ಚಂದ್ರ. ಹೇ ಪತ್ನಿಯೇ, ಎಲ್ಲ ಭಕ್ತರಾಣ, ನಿನಗೆ ದೇಶದಂಚಾರ ಮಾಡಬೇಕೆಂಬ ಆಸೆಗಿದ್ದಂತೆ ತೋರುತ್ತದೆ. ಆದರೂ ಚಿಂತೆಯಿಲ್ಲ. ಹಾಗಾದರೆ ಭಕ್ತ ಪೀಠಾಂಬರವನ್ನು ಹೊಟ್ಟು ಕಚ್ಚು ಕೆದಕುಪ್ಪ ಸಮತ್ತಟ್ಟು ತೆಗೆ ಧರಿಸುವ ಆಭರಣಗಳನ್ನು ಹಾಕಿಕೊಂಡು ಶೃಂಗಾರ ಮಾಡಿಕೊಳ್ಳೆ ರಾಣಿ ಎಲ್ಲ ಮಧ್ಯೆ ಹಾಗೆ.
ಜೈದಾರ್ತಿಯನ್ನು ಮಾಡಿದನು. ಹ ಜಾಗೃತಿಯಿಂದ ವನವಿಹಾರಕ್ಕೆ ಹೋಗಿ ನಡೆಯಕಾಂತ ಗುಣವಂತ. ಹೋಯ್ ಭವನೇ ಸಾರದೆ ಓದಿ ಇನ್ನಷ್ಟು ಮುಂದಾಗಿ ಬನ್ನಿ. ಹೋಳಿ ಭವನೇ ಸಾರಥೆ ಸಂಗತಿ ಅವಿಯನದೇವ ಗಗನದಲ್ಲಿ ಅತಿ ವೇಗವಾಗಿ ಓಡುವ ಎಲ್ಲ ಪುಷ್ಪಗಳ ಮಾನಕ್ಕೆ ಬನ್ನಟ್ಟು ಬರುವ ಭಯಂಕರ ಆ ಸಾರಥ ಭೂಪತಿ ಅವನು ಅಶ್ವ ಬೇಗಕ್ಕೆಂದು ಮುಗಿಲು ಹಾಗೆ ಬರುವ ನಮ್ಮ ಸಕ್ಕ ನನ್ನಿಂದ ರಾಜರ ಮನೆಗೆ ಅಪಕಾರವಾಗಿರುವುದು ಏನೋ ಏನೇ ಆಗಲಿ ಹೊರವನ್ನಕ್ಕಳಿ ಹೊರಳಿ ಆಧಾರ ಜಾಗೃತ ಇನ್ನಷ್ಟು ಮುಂದಾಗಿ ಬನ್ನಿ. ನಮೋ ನಮೋ ನಾರದರೆ ಜ್ಞಾನವಿದ್ದ ವಿಚಾರದರೆ ಓಹೋ ಸ್ವಾಮಿ ನಾರದರೆ ಇದು ಏನು ಆಶ್ಚರ್ಯವಾದ ಸಂಗತಿ ಆಕಾಶದಲ್ಲಿ ಪುಷ್ಪಗೈಮಾನವಲ್ಲತ್ತಿ ನಾನು ದೇಶ ಸಂಚಾರ ಮಾಡುತ್ತ ನನಗೆ ಆಮಲ ಬೆಲ್ಲತ್ತಿ ಬಂದಂತಾಯಿತು ಅವನು
ಬ್ರಹ್ಮಪುತ್ರ ಪಾಪ ಪಾಪ ನಿನಗೇನು ಗೊತ್ತಾಗಬೇಕು ಆ ವಿಷಯ. ನೀನು ಆಕಾಶದಲ್ಲಿ ಪುಷ್ಪ ವಿಮಾನದಲ್ಲಿ ಏರಿ ಬರುವ ಕಾಲದಲ್ಲಿ ನೀನು ಪಾಲಿನಲ್ಲಿ ಹಾಕಿಕೊಂಡಂತಹ ತಾಂಬೂಲವು ಕೆಳಗೆ ಉಗುಳಿದ ಕಾರಣ ನೀನು ಉಗುಳಿದಂತ ತಾಂಬೂಲವು ಕೆಳಗೆ ನದಿಯಲ್ಲಿ ಅಂತ್ಯ ಬಿಡುತ್ತಿರುವ ಶ್ರೀಮನ್ನಾರಾಯಣನ ಕೈಯಲ್ಲಿ ಬಿದ್ದಿದ್ದಾದ ಕಾರಣ ಆ ಶ್ರೀಕೃಷ್ಣನು ಕುಪಿತನಾಗಿ ನಿನ್ನ ಚಿರವನ್ನು ಅಡಗದಲ್ಲಿ ತೆರೆದುಕೊಂಡು ಬಾ ಎಂದು ತನ್ನ ಬಲಕರವನ್ನು ಮೆರೆಯುವ ಸುದರ್ಶನ ಚಕ್ರವನ್ನು ಕಳಿಸಿರುವ ಗಂಧರ್ವನೇ ಹೀಗೆ ಅದರ ಒಕ್ಕಲೆ. ಹಲೋ